ಕೆಪಿಸಿಸಿ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯದ ಹೆಮ್ಮೆಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಅವರ ನೇತೃತ್ವದಲ್ಲಿ ಪೌರಕಾರ್ಮಿಕರಿಗೆ ರೇಷನ್ ಕಿಟ್ ವಿತರಿಸಿ ಹಾಗೂ ಆಟೋ ಚಾಲಕರಿಗೆ ರೇಷನ್ ಕಿಟ್ ವಿತರಿಸಲಾಗಿತ್ತು. ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಿ ಹಲವಾರು ಅಭಿಮಾನಿಗಳು ರಕ್ತದಾನ ಮಾಡಿದರು. ನಮ್ಮ ಎನ್ಜಿಎಂ ನ್ಯೂಸ್ ಮಾಧ್ಯಮದ ಜೊತೆ ಮಾತನಾಡಿದರು. डी.के. शिवकुमार जी, डी.के. शिवकुमार जी ನೋಡಿ, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಲಕ್ಷಾಂತರ ಯುವಕರಿಗೆ ಲಕ್ಷಾಂತರ ಕಾರ್ಯಕರ್ತರಿಗೆ ಅರ್ಥ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅಂತ ಒಬ್ಬ ಮಹಾನ್ ನಾಯಕ. ಅವರ ನೆರಳಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು, ಸಾವಿರಾರು ಜನ ಯುವಕರು ಇವತ್ತು ನಾಯಕರಾಗಿ ಕನ್ವರ್ಟ್ ಆಗುವಂತ ಶಕ್ತಿ ಒಬ್ರಿಗೆ ಯಾರು ಇದೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಮಾತ್ರ. ಅವರು ಇವತ್ತು ನಮ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಯಾರು ಕೂಡ ಬ್ಯಾನರ್ ಗಳನ್ನ ಹಾಕಬೇಡಿ, ರೋಡ್ ಅಲ್ಲಿ ಯಾವುದೇ ತರಹದ ಪಬ್ಲಿಸಿಟಿ ಬೇಡ ಅಂತ. ನಾವು ಅದೇ ದುಡ್ಡನ್ನ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಸಹಾಯ ಆಗ್ಲಿ ಅಂತೇಳಿ ಒಂದು ರೇಷನ್ ಕಿಟ್ ಅನ್ನ ಕೊಡೋದು ಮುಖಾಂತರ 1500 2000 ರೇಷನ್ ಕಿಟ್ ಅನ್ನ ರೆಡಿ ಮಾಡಿದೀವಿ. ಎಲ್ಲಾ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಯಾರು ನಮ್ಮ ಪೌರ ಕಾರ್ಮಿಕರಿದ್ದಾರೆ ಅವ್ರು ಕೊಡ್ತಾ ಇದೀವಿ, ಆಟೋ ಡ್ರೈವರ್ಗಳು ಕೊಡ್ತಾ ಇದೀವಿ. ಇದರಿಂದ ಒಂದೇ ಉದ್ದೇಶ ಅಷ್ಟೇನೆ, ಅವ್ರು ಹೇಳಿದ್ದನ್ನ ನಾವು ಮಾಡೋದಕ್ಕೆ ರೆಡಿ ಇದೀವಿ ಅಂತ. ಇವಾಗ ಬ್ಯಾನರ್ ಬೇಡ ಅಂತ ಅಂದ್ರು ಬೇಡ, ಅದಂತ ಬೇರೆ ಮಾಡಕ್ ಹೋಗ್ತೀವಿ. ಜೊತೆಗೆ ಒಳ್ಳೆ ಕಾರ್ಯಗಳನ್ನ ಮಾಡಿ ಅಂತ ಅಂದ್ರು. ಈಗ 200-300 ಬ್ಲಡ್ ಅನ್ನ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಎಲ್ಲಾ ಯುವಕರು ಬ್ಲಡ್ ಕೊಡ್ತಾ ಇದ್ರೆ, ನಾನು ಕೂಡ ಬ್ಲಡ್ ಕೊಟ್ಟೇನೆ ಇಲ್ಲಿ ಬಂದಿದ್ದೀನಿ. ಅಂದ್ರೆ ನೋಡಿ, ಒಬ್ಬ ನಾಯಕ ಆದವನು ಅವರ ಹಿಂಬಾಲಕರಿಗೆ ಅವ್ರು ಹೇಳಿದ ಕೆಲಸವನ್ನ ಮಾಡುವಂತ ಹಿಂಬಾಲಕರನ್ನ ಬೆಳೆಸ್ಬೇಕು. ಯಾಕೆ ಡಿ.ಕೆ. ಶಿವಕುಮಾರ್ ಹೇಳಿದ್ರೆ ಯುವಕರು ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅಥವಾ ಕಾರ್ಯಕರ್ತರು ಕೇಳ್ತಾರೆ ಅಂತಂದ್ರೆ, ಅವ್ರು ಏನೇ ಹೇಳಿದ್ರು ಕೂಡ ಅದೊಂದೇ ಒಂದು ಉದ್ದೇಶ ಇರುತ್ತೆ, ಅದೊಂದೇ ಒಂದು ಕಾಳಜಿ ಇರುತ್ತೆ. ಬೆಂಗಳೂರನ್ನ ಸ್ವಚ್ಛ ಬೆಂಗಳೂರು ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ. ಆ ಉದ್ದೇಶಕ್ಕೆ ನಾವೆಲ್ಲ ಕೈ ಜೋಡಿಸಿದೀವಿ. ಇವತ್ತು ಬ್ಲಡ್ ಕೊಡೋದು ಮುಖಾಂತರ, ರೇಷನ್ ಕಿಟ್ ಕೊಡೋದು ಮುಖಾಂತರ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಒಂದು ಏನು ಈ ರೋಡ್ ಸೈಡ್ ಅಲ್ಲಿ ನಮಗೋಸ್ಕರ ಕೆಲಸ ಮಾಡ್ತಾ ಇರುವಂತ ನಮ್ಮ ಪೌರ ಕಾರ್ಮಿಕರಿಗೆ ಸಹಾಯ ಮಾಡೋದು ಮುಖಾಂತರ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದು ನಮ್ಮೆಲ್ಲರೂ ಕನಸು ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಡಿ.ಕೆ. ಶಿವಕುಮಾರ್ ಅಂತ ಒಬ್ಬ ದೊಡ್ಡ ನಾಯಕನ ಹುಟ್ಟುಹಬ್ಬವನ್ನ ಹಬ್ಬವಾಗಿ ಆಚರಿಸುವಂತದ್ದು ನಮ್ಮೆಲ್ಲರ ಕನಸು. ಅದನ್ನ ಆಚರಿಸ್ತಾ ಇದೀವಿ, ನಮಗೆ ಖುಷಿ ಬರುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಒಂದು ರಾಜ್ಯವನ್ನ, ರಾಷ್ಟ್ರವನ್ನ ಆಳುವಂತ ಶಕ್ತಿಯನ್ನ ಡಿ.ಕೆ. ಶಿವಕುಮಾರ್ ಅವ್ರಿಗೆ ದೇವರು ಪಾಲಿಸ್ಲಿ, ಆ ಶಕ್ತಿಯನ್ನ ಡಿ.ಕೆ. ಶಿವಕುಮಾರ್ ಅವ್ರು ಕೊಡ್ಲಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಚಾಣಕ್ಯ ಮತ್ತೆ ರಾಜಕೀಯವನ್ನ ಎಲೆಕ್ಷನ್ ಯಾವ ರೀತಿ ಮಾಡಬೇಕು ಅಂತ ಸಾವಿರಾರು ಜನ ಯುವ ಕಾಂಗ್ರೆಸ್ ನಾಯಕರುಗಳಿಗೆ ನಾಯಕತ್ವವನ್ನು ಕೊಟ್ಟು, ಅವ್ರನ್ನ MLA ಟಿಕೆಟ್ ಅನ್ನ ಕೊಟ್ಟು, ಕೌನ್ಸಿಲರ್ ಟಿಕೆಟ್ ಅನ್ನ ಕೊಟ್ಟು, ಕೌನ್ಸಿಲರ್ಗಳು ಮಾಡಿ, ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಮಾಡಿ, ಎಷ್ಟೋ ಜನಕ್ಕೆ ಇವತ್ತು ಮಿನಿಸ್ಟರ್ ಮಾಡುವಂತ ಶಕ್ತಿಯನ್ನ ದೇವರು ಅವ್ರಿಗೆ ಪಾಲಿಸಿದ್ದಾರೆ. ಮುಂದಿನ ದಿವಸನೂ ಕೂಡ ದೇಶವನ್ನ, ರಾಜ್ಯವನ್ನ ಆಳುವಂತ ಶಕ್ತಿಯನ್ನ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಕೊಡ್ಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊತೇನೆ.